ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಸರ್, ವಿಮಾನ ನಿಲ್ದಾಣ ಬರುವನ್ನ ಸ್ಕ್ರೀನಿಂಗ್ ಮಾಡೋದನ್ನ ಮಾಡ್ತಾರೆ ಸರ್. ವಿದೇಶದಿಂದ ಬರುವಂತ ಸ್ಕ್ರೀನಿಂಗ್ ಮಾಡೋದನ್ನ ಪ್ಲಾನ್ ಮಾಡ್ತಾರೆ. ನೋಡೋಣ, ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳ್ಳಿಕ್ಕೆ ಹೇಳಿದ್ದೀನಿ ನಾನು. ತಾವೇನು ಸಭೆ ಮಾಡ್ತೀರಿ ಸರ್? ತಾವೇನು ಸಭೆ ಮಾಡ್ತೀರಿ? ಸಭೆ ಮಾಡ್ತೀರಿ ಸರ್? ಯಾವ ಸಭೆ? ದಿನೇಶ್ ಗುಂಡೂರಾವೇ ಮಾಡ್ತಾ ಇದ್ದಾರಲ್ರಿ, ಅಗತ್ಯ ಬಿದ್ರೆ ಮಾಡ್ತೀನಿ. ಈಗ ನೋಡಪ್ಪ, ಇವ್ರ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ, ಆ ಕ್ರಮಗಳನ್ನೆಲ್ಲ ತಗೊಳ್ತೀವಿ. ಸರ್ಕಾರನೂ ಕೂಡ ಅದಕ್ಕೆ ಏನೇನು ಬೇಕು ಎಲ್ಲ, ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕೇಳ್ತಾರೆ ಅವೆಲ್ಲ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಸರೆಂಡರ್ ಆಗಿದಾರ? ನಕ್ಸಲರ ಶರಣಾಗತಿಗೆ ಸರ್ಕಾರ ರೆಡಿ ಇದೆಯಾ? ನಾನೇ ಕೊಟ್ಟಿದ್ದೀನಲ್ಲಪ್ಪ, ಕರೆ ಕೊಟ್ಟಿದ್ದೀನಲ್ಲ ನಾನೇ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಶರಣಾಗತಿ ಒಪ್ಪಿದ್ದಾರೆ ಸರ್? ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ಕುಮಾರಸ್ವಾಮಿ 60% ವಾಟ್ ನಿಮ್ಗೇನಾದ್ರು ತೋರಿಸಿದ್ರ? 60% ತಗೊಂಡಿರೋದು. ಮತ್ತೆ ಸರ್, ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು? ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಅವ್ರು ಹೇಳಿದ್ದಲ್ವಾ? ನಾನು ಹೇಳಿದ್ನ? ನಾನು ಆಮೇಲೆ ಹೇಳಿದ್ದು. ಮೊದಲ ಹೇಳಿದವರು ಅವರು. ಕಮಿಷನ್ ಕೊಡೋರು ಯಾರು? ಕಾಂಟ್ರಾಕ್ಟ್ ತಗೊಳ್ಳೋರು ಯಾರು ಸರ್? ತಗೊಳ್ಳೋರು ಇದ್ರ ಸರ್ಕಾರದವರು. ಬಿಜೆಪಿ ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು.